ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬದನೆಕಾಯಲ್ಲಿ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬೇಕಾದರೆ ಮಸಾಲ ಫ್ರೈ ಮಾಡ್ಬೋದು, ರವೆ ಫ್ರೈ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಫಿಶ್ ಫ್ರೈ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. 1 ಪ್ಯಾಕೆಟು ಫಿಶ್ ಫ್ರೈ ಮಸಾಲ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಮನೆಯಲ್ಲೇ ರುಬ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. 4 ರಿಂದ 5 ಬೆಳ್ಳುಳ್ಳಿ, ಚೂರು ಶುಂಠಿ ತಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಸ್ಪೂನು ಅರಿಶಿನ, 2 ಸ್ಪೂನು ಧನಿಯಾ ಪುಡಿ, ಆಮೇಲೆ 2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಜೊತೆಗೆ ಈಗ ನಾವು ಎಷ್ಟು ಬದನೆಕಾಯಿ ತೊಗೊಂಡಿದ್ದೀವಿ ಅದ್ರ ಮೇಲೆ ಎಷ್ಟು ಬೇಕು, ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಅರ್ಧ ಲಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನಾನು 10 ನಿಮಿಷ ಮುಂಚೆನೇ ಹುಳಿ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ನೋಡಿ, ಅದು ಚೆನ್ನಾಗಿ ನೆಂದಿದೆ. ಅದನ್ನು ನಾನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನಾವು ಇನ್ನೂ ಸಹ ನೀರು ಮಿಕ್ಸ್ ಮಾಡಿ ಅದನ್ನು ನೀರಾಗಿ ಸ್ವಲ್ಪ ಇದು ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈಗ ನಾನು ರೌಂಡ್ ಶೇಪಲ್ಲಿ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಇದನ್ನು ಈಗ ನಾವು ಈ ಮಸಾಲ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಖಾರ ಎಲ್ಲ ಚೆನ್ನಾಗಿರ್ತಿದೆ. ಇದನ್ನು ಒಂದು 1/2 ಅವರ್ ನಾವು ಖಾರ ಹಿಡಿಲಿಕ್ಕೆ ಬಿಟ್ಬಿಡೋಣ. ಓಕೆನಾ. 1/2 ಅವರ್ ಬಿಟ್ಟ ನಂತರ ಒಂದು ಖಾಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಈಗ ನಾವು ರೌಂಡ್ ಶೇಪಲ್ಲಿ ಬದನೆ ಕಟ್ ಮಾಡಿದ್ದೀವಲ್ವ, ಅದನ್ನು ನಾನು ಈ ತವಾಕ್ಕೆ ಹಾಕ್ತಾಯಿದ್ದೀನಿ. ನಮಗೆ ರವೆ ಫ್ರೈ ಬೇಕಂದರೆ ರವೆ ಸಹ ನಾವು ಮೀನು ಫ್ರೈ ಮಾಡ್ತೀವಲ್ವ, ಹಾಗೆ ರವೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಅದನ್ನ ಸಹ ಮಾಡ್ಬೋದು. ಈಗ ನಾನು ಮಸಾಲ ಫ್ರೈ ಮತ್ತು ರವೆ ಫ್ರೈ ಎರಡೂ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಊಟ ಸೇರಿಲ್ಲ ಅಂದರೆ ಈ ಥರ ಮಾಡಿ ತಿಂದರೆ ಚೆನ್ನಾಗಿ ಊಟ ಸೇರುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಾರ ಮಸಾಲ ಪೂರ್ತಿ ಚೆನ್ನಾಗಿ ಹಿಡಿದಿದೆ. ಈ ಥರ ರೆಡಿ ಆಗುತ್ತೆ. ರವೆ ಬೇಕಂದರೆ ಈ ಥರ ಆಗುತ್ತೆ ನಮಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ